ವೆಲ್ಕಮ್ ಬ್ಯಾಕ್ ಟು ತಮನ್ನನದ ಯೂಟ್ಯೂಬ್. ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಎಷ್ಟು ಹೇಳಿದೆ ಬೆಂಕಿ ಆಗತ್ತಲ್ಲ ಪರೆ ಟಮಾಟಿ ಮಮ್ಮಿ ಮಾಡಿದ್ದ ಕೈ ರುಚಿ ಸೂಪರ್ ಇತ್ತು ಪಪ್ಪ. ಅದ್ರ ಸಾನಿಯ ಸೂಪರ್ ಅಂಡ್ ಬೆಸ್ಟ್. ಸೂಪರ್ ಬೆಸ್ಟ್ ಎಲ್ಲ ಹೊಡ್ತಾಳಕ್ಕೆ ಚಲೋ ಇಲ್ಲ ಅಂತ ಅಂದೇ ಇಲ್ಲ. ಮತ್ತೆ ಟಮಾಟೆ ಅಂದ್ರೆ ಹಾಕಿ ಅಂತೀಯಲ್ಲ. ಓ ಸಾನ್ಯಾಕ ಅಷ್ಟ ಇಲ್ರಿ. ಅಪ್ಪನ ಟಮಾಟಿ ಚೆನ್ನಾಗಿಲ್ಲ ಅಂತ ಹೇಳಿಬಿಡ ಬಾಯಿ ಬಿಟ್ಟಿ. ಮತ್ತೆ ಯಾಕ ಮನಸ್ನಾಗ ಇಟ್ಕೊಳ್ತಿ? ಸುಮ್ಮನೆ ಇರ ಮಮ್ಮಿ. ಸುಮ್ಮನೆ ಹೇಳ್ಯಾರ ಯಾರು ನಿನಗೆ? ನನಗೆ ಯಾರು ಹೇಳಂಗಿಲ್ಲ. ಈಗ ಒಂದು ಕೊಡ ನೀರು ಕಾದಿದ್ವು. ನಮ್ಮ ಮನೆಯವ್ರು ಜಳಕ ಮಾಡಕ್ಕೆ ಹೋಗ್ಯಾರ. ಈಗ ಇನ್ನೊಂದು ಕೊಡ ಇಟ್ಟೀವಿ. ಇವಾಗ ತಮ್ಮನಾಗ ಮಾಡಿಸ್ತೀನಿ, ಆಮೇಲೆ ನಾ ಮಾಡ್ತೀನಿ. ಇವತ್ತು ನಮಾಜ್ ಮಾಡೋದು ಜಾಗರಣೆ. ಇವತ್ತು ಶಬೆ ಬರತ್ತ ಹೌದಿಲ್ಲ ಸಾನೆ? ನಿನ್ನೆ ಹಿರಿಯರ ಹಬ್ಬ ಆಗೈತೆ ರೀ. ಹಿರಿಯರ ಹಬ್ಬ ಆಗಿ ನೆಕ್ಸ್ಟ್ ದಿನ ಜಾಗರಣೆ ಇರ್ತೈತೆ. ಇವತ್ತು ಜಾಗರಣೆ ಎಲ್ಲರೂ ನಮಾಜ್ ಮಾಡೋದು. ಜೈರ ನಾವು ಎಲ್ಲರೂ ಕೂಡಿ ನಮಾಜ್ ಮಾಡ್ತೇವೆ. ಅಲ್ಲಿ ನಮ್ಮ ಅಪ್ಪರ ಮನ್ಯಾಗಾರ ಇಲ್ಲ ಜೈರವ್ರ ಮನ್ಯಾಗಾರ ಮಾಡ್ತೀವಿ. ಮನ್ಯಾಗ ಮಾಡ್ಬೇಕ, ಅಲ್ಲಿ ಥಂಡ್ ಹತ್ತಂಗಿಲ್ಲ. ಇಲ್ಲ ಜೈರಪ್ಪ ಅವ್ರ ಮನೆ ಒಳಗೆ ಮಾಡ್ಬೇಕು. ಎಲ್ಲಿ ಥಂಡ್ ಇಲ್ಲ ತಗ. ಈಗ ಜಳ ಚಲೋ ಆಗೈತಿ. ಅಲ್ಲ 1 ಗಂಟೆ ಆಗಲಿ 2 ಗಂಟೆ 10 ಗಂಟೆಗೆ ನಾ ಹೆಣ್ಮಕ್ಳದ, ಗಂಡು ಮಕ್ಳದು 9:30, ನಾ 9 ಗಂಟೆಗೆ ಜಮಾತ. ಫೈನಲಿ ನನ್ನಂತರ ಸ್ನಾನ ಆಯ್ತು. ತಮ್ಮನ ಸ್ನಾನ ಮಾಡಾಕತ್ತಾಳ. ನಮ್ಮ ಮನೆಯವ್ರದ್ದು ಸ್ನಾನ ಆಯ್ತು. ಈಗ ಅವರು ನಮಾಜಿಗೆ ಹೊಂಟಾರ್ರಿ. ಎಲ್ಲಿ ತಳಗ ಹೋಗ್ತೀರೇನ್ರಿ ನೀವು ನಮಾಜಿಗೆ? ಆತವ್ರು ಹೋಗಿ ಬರ್ರಿ. ಇದು ಅಜ್ಮೀರ ತಂದಿದ್ದು ನೋಡ್ರಿ. ಇದು ಮಸ್ತ್ ಆಗೈತೆ ನೋಡಿ, ಭಾರಿ ಆಗೈತಿ. ಟಪ್ಪಿಗೆ ಅದು ಬಿಳೋದು ಹೋಗೋದಕ್ಕಿದ್ದಲ್ಲ, ಹೋಗೋದಾಕಿದ್ದೆ ಅದು ಇನ್ನೂ ವಿಷಯ ಐತಿ. ಇದು ಚಲೋ ಐತ. ಹೋಗ್ರಲ್ಲ ಹೋಗಿ ಬರ್ರಿ. ಯಾರೇ ಬರತ್ತಾರ? ಮುನ್ನ ಬರತ್ತಾನ? ಮುನ್ನ ಸುಲ್ತಾನ್. ಆಯ್ತು ಹೋಗು. ನಾನು ಸ್ವಲ್ಪ ಚಿರಾಕ್ ಹಚ್ಚಿ ಹೊಕ್ಕೀವಿ ನಾವು. ತಮ್ಮನ ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ನಾನು ಈಗ ದೇವ್ರ ಮುಂದೆ ಎಲ್ಲ ಚಿರಾಕ್ ಹಚ್ತೀನಿ. ಚಿರಾಕ್ ಹಚ್ಚಿ ಜೈರಾರ ಮನೆ ಕಡೆ ಹೋಗ್ತೀನಿ. ಹಾಂ ರೀ ಥ್ಯಾಂಕ್ ಯು. ನೋಡ್ರಿ ಟೈಮ್ ಆಗಲೇ 12 ಗಂಟೆ ಆತ್ರಿಪ್ಪ. ನಾವು ನಮಾಜ್ ಮುಗಿಸ್ಕೊಂಡು ಈಗ 4 ಗಂಟೆಗೆ ನೋಡ್ರಿ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ರೀ. ಅವರು ನಮಾಜ್ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಮತ್ತು ಹುಡುಗರು ಬೆಳಗ್ಗೆ ಶಾಲೆಗೆ ಹೋಗ್ಬೇಕಲ್ರಿ. ಹಂಗಾಗಿ ಬಂತೀರಿ ನಾವು. ಮೇಲೆ ಇರುತ್ತಂದ್ರೆ ಅಲ್ಲೇ ಕುಂತಿದ್ದೀವಿ ನಾವು ಬಾಬಾರ ಮನ್ಯಾಗ. ನಮ್ಮ ಮನೆಯವರು ಬರಲಿ ಅಂಥೇಳಿ. ತಮ್ಮನ್ನ ನೋಡಿದ್ರೆ ನಿದ್ದೆ ಬಂದದ್ದು. ಬಾ ಮಮ್ಮಿ ಹೋಗೋಣ ಅಲ್ಲ ಬಂದೀವ್ರಿ. ಈಗ ಮಕ್ಕಳ ತಮ್ಮನ ಪಪ್ಪ ಬರ್ತಾರೆ. ಹೌದು, ನಮ್ಮ ತಮ್ಮನ ಇವತ್ತು ಪೂರ ನಮಾಜ್ ಮಾಡಿದ್ಲ ರೀ. ಸಾನಿಯ ನೋಡ್ರಿ ಎಲ್ಲರಿಗೂ ಹಾಸಾಡ್ರಿ. ತಾನು ಮುಕ್ಕೊಂದಳ್ರಿ. ಯಾಕಂದ್ರೆ ಈಗ ಬೆಳಗ್ಗೆ ಜಲ್ದಿನೇ ಎದ್ದಿರ್ತಾಳ್ರಿ ಓದ್ಕೊಳಕ್ಕೆ. ತಾನು ಮುಕ್ಕೊಂದಾಗಲೇ. ಎಲ್ಲ ಹೊಂಟಿ ತಮ್ಮನ? ಬಾತ್ರೂಮು ಹೋಯ್ ಬಾ. ಮುಕ್ಕೊಳ್ಳೋಣ್ರಿ ಈಗ ನಾವು. ನಿಮ್ಮ ಮಕ್ಕೊಂದು ಬಾದತ್ತನ? ನಾವು 12 ಗಂಟೆಗೆ ಬಂದಿರಪ್ಪ. ಹೌದಾ? ಎಷ್ಟೊತ್ರಿ ನಿಮ್ದು? ನಾವು ನಮಾಜ್ ಮಾಡಿದ್ವಿ. ನಮಾಜ್ ಮಾಡ್ಕೊಂಡು ಸೀದಾ ಇದಕ್ಕೆ ಹೋದ್ವಿ, ಇದಗಾಕೆ. ಹೋಗಿದ್ರಣ್ಣ? ಎಲ್ಲರೂ ಹೌದಾ? ಜನಾಬ್ರ, ನಾವು ಲಾಕತ್ತಲ್ಲಿ ನಿಯಾಜ್, ನೂರ್, ನಮ್ಮ ಅಣ್ಣ ಎಲ್ಲರೂ ಹೋಗಿ ಮತ್ತಲ್ಲಿ ದುವಾ ಮಾಡಿ ಮನೆಗೆ ಬರೋದ್ರಾಗ ಎಷ್ಟೊತ್ತಂದು ಟೈಮ್. ಚಲೋ ಆಯ್ತು ಬಿಡ್ರಪ್ಪ ಹೋಗಿ ಬಂದಿದ್ದು. ನಿನ್ನೆ ರಾತ್ರಿ 1 ಗಂಟೆಗೆ ಬಂದಾರ ಪಪ್ಪ ತಮ್ಮನ್ನ. ಹೌದು, ನಾನು ಇವತ್ತು ಒಳ್ಳೆ ಅಂತ ಬಿಟ್ಟಿದ್ದೆ. ನಾನು ನಮಾಜ್ ಮಾಡಿ ನಮ್ದು ಬುಕ್ ಅಲ್ಲೇ ಅದಾವ ಮಮ್ಮಿ. ಹೌದು, ಅದಕ್ಕೆ ಸಂಬಂಧ ಹೊಂಟೇನೆ. ಇಲ್ತಾವ ಈಗ ಮತ್ತು 3 ಗಂಟೆಗೆ ಬರ್ತೀಯ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂತೆ. ಹಾಂ ಅದಲ್ಲ, ಚಾ ಕುಡಿ ಲಗು ತಲೆ ಬಾಸ್ತೀನಿ. ಇವತ್ತು ಕಲರ್ ಡ್ರೆಸ್ ಅಲ್ಲ, ಇವನ್ನ ಹಾಕೊಂಡು ಹೋಗ್ಬಿಡು. ನೋಡ್ರಿ ಹೊಳ್ದೈತಿ, ಹೆಂಗೆ ಹಾಕೊಂಡು ಹೋಗ್ಲಿ? ಅದಿಲ್ಲ, ಅದು ಗುಂಡು ಹೋಗೈತಿ. ಹಂಗೆ ಬೇರೆ ಹಾಕೊಂಡು ಹೋಗಂತ ತೆಗಿತೀನಿ ಬೇರೆ. ಹೌದಲ್ಲ? ನೋಡ್ತೀನಿ ಅಲ್ಲಿ ಗಂಟ್ನಾಗ ಯಾವ್ದು ತೆಗಿತೀನಿ. ಫಸ್ಟ್ ಚಾ ಕುಡಿ, ತಲೆ ಬಾಸ್ತೀನಿ. 1 ಜಡೆ ಹಾಕ್ಲೆ 2 ಜಡೆ ಹಾಕ್ಲೆ? 1
ಒಂದೇ ಜಡಿ ನಾನು 2 ಜಡಿ ಅನ್ನತ್ತೀನಿ. ಅಂತ ಚಾ ಕುಡೀನಿ ಫಸ್ಟ್. ಹೊಸ ಎಲೆ ಬಿಡಾಕತ್ತಿದ್ದಾರೆ. ಹಿಂಗೆ ಎಲ್ಲಿ ಬಿಡ್ತಾ ಅಂತಂದು ಹೇಳಿದ್ರೆ ಮತ್ತೆ ಹೂವು ಬಿಡ್ತೈತೆ ರೀ. ಆಮೇಲೆ ಇದು ಚಾ ಪುಡಿ ರೀ, ಸೋಸಿರ್ತೀನಲ್ಲ ಚಾನ, ಆ ಚಾ ಪುಡಿ ತೊಗೊಂಬಂದು ಗಿಡಕ್ಕೆ ಹಾಕಬೇಕು, ಗಿಡ ಚಲೋ ಬೆಳಿತಾವ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಈಗ ಚಾ ಪುಡಿ ಹಾಕಾಕತ್ತಿದ್ದೆ. ಸೊ ಹಂಗಾಗಿ ಲಗು ಲಗು ಬೆಳೆಯಕತ್ತೈತೆ ನೋಡ್ರಿ. ಇದು ಚಾ ಪುಡಿ ಪವರ್ ತೋರಿಸಿತ್ರಿ ಗುಲಾಬಿ ಹೂವು ಗಿಡದ ಮೇಲೆ. ತಮ್ಮನ ಇದು ನಾವು ತಾಜ್ ಮಹಲಕ್ಕೆ ಹೋಗಿದ್ದೇವೆ ನಮ್ಮೆ ಯಾವಾಗ. ಡೆಲ್ಲಿ ಇದೆ, ಇನ್ನು ತಾಜ್ ಮಹಲ್ ಅಲ್ಲ. ಡೆಲ್ಲಿ ಸುತ್ತಾಡಕ್ಕೆ ಹೊಂಟಿದ್ವಲ್ಲ ನಾವು ರೂಮ್ಲಿಂತ್ರ ಹೊರಗೆ, ಅದಿದೆ ಹಿಂಗೆ ಬೈಜಾನ್ ನೋಡಲ್ಲಿ ಮಾತಾಡಕತ್ತಾರ. ಮಸ್ತ್ ಎಂಜಾಯ್ ಮಾಡಿದ್ವಲ್ಲ ತಮ್ಮನ ಅಲ್ಲಿ ನಾವು ಡೆಲ್ಲಿ ಒಳಗೆ. ಆಮೇಲೆ ತಾಜ್ ಮಹಲಿಗೆ ಆಗ್ರಾ ತಾಜ್ ಮಹಲ್ ಒಂದ ಅಲ್ಲ. ಇಲ್ಲಿ ಹೋಟೆಲ್ಗೆ ಹೊಂಟೀವಿ ನಾವು ಈಗ. ಅಂದೆ ಎಷ್ಟು ಗಾಡಿ ಹೋಗ, 3 ಗಾಡಿ, 1 ಕಾರ್. ಇದು ಕಾರ್. ಈಗ ಪಪ್ಪ ಕಾರ್ ಒಳಗಿದ್ರೆ ಎಲ್ಲರೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದ್ವು ಗಾಡಿ ಒಳಗೆ. ನೀವ ಒಂದು ಗಾಡಿ ಒಳಗೆ, ದೀದಿ ಒಂದು ಗಾಡಿ ಒಳಗೆ, ನಾನು ಒಂದು ಗಾಡಿ ಒಳಗೆ, ಪಪ್ಪ ಒಂದು ಗಾಡಿ ಒಳಗೆ. ಅದಿಲ್ಲ ಪಪ್ಪನ ಹೆಸರನ್ನ ಅಪ್ಪಾರ ಕಡೆ ಕುಂತಿದ್ರೆ, ನೀನು ಸ್ವಲ್ಪ ವ್ಯಾಪಾರ. ಹಾಂ ಹೌದು, ಕುಂತಿದ್ನಲ್ಲ ಸಪ್ಪ ಅವ್ರ ಗಾಡಿ ಒಳಗೆ. ಮತ್ತು ಫಸ್ಟ್ ನಜ್ಮಾಪುರ ಕಡೆ ನಜಮಪ್ಪ ಅವ್ರ ಗಾಡಿ ಮೇಲೆ ಕುಂತಿದ್ನ. ಈ ಗಾಡಿ ಒಳಗೆ AC ಐತಿದ್ರಾಗ, ಈ ಕಾರ್ ಒಳಗೆ. ಗನಿ ಮಾಮ ಬಾಬಾ ನೋಡು. ಇಲ್ಲಿ ಸಪ್ಯಾಪ ಅವನ ಕಡೆ ಐತಿ ಮೊಬೈಲ್. ನನ್ನ ಮೊಬೈಲ್ ಎಲ್ಲೆಲ್ಲಿ ಗಾಡಿ ನಿಂದಿರ್ತದ ನೋಡ, ಅಲ್ಲೆಲ್ಲಿ ಎಲ್ಲರ ಕಡೆನೂ ಟ್ರಾನ್ಸ್ಫರ್ ಆಗದ. ಸಪ್ಯಾಪ ಇಸ್ಕೊಂಡ್ಲ ಫೋನ್ ಕೊಡು ಚಚ್ಚಿ ಅಂತೇಳಿ ನಮ್ಮ ಗಾಡಿ ಮುಂದೆ ಬಿಡ್ತ. ಮತ್ತು ಆಗಿ ಮಾಡ್ಕೊಂತ ಬಂದ್ರಿ. ಮಸ್ತ್ ಎಂಜಾಯ್ ಮಾಡಿದ್ದೀವಿ ಬಿಡ್ರಪ್ಪ ನಾವಂತೂ. ಅದೇ ದಿಲ್ಲಿ ರೋಡ್ ನೋಡಿ ಹೆಂಗೈತಿ, ಸೂಪರ್ ಡೂಪರ್. ಮತ್ತೊಮ್ಮೆ ಹೋಗ್ಬೇಕು ಅನ್ಸಕತ್ತೈತೆ ನೋಡಿ ಇದನ್ನೆಲ್ಲ ನೋಡಿ. ಅದಿಲ್ಲ ತಮ್ಮನ, ಮತ್ತೆಲ್ಲರೂ ಕೂಡ ಹೋಗ್ಬೇಕು ಈ ಸರ, ಪೂರ ಫ್ಯಾಮ್ಲಿನ ಎಲ್ಲ ರೆಡಿ ಆದ್ಲು ತಮ್ಮನ್ನ. ಹೋಗ್ಬತ್ತೆ. ಮಮ್ಮಿ ಬ್ಯಾಗ್ ಜಗ್ ನಂದ. ಹೌದಾಳೆ, ಎಲ್ಲ ಅಲ್ಲೇ ಇಟ್ಟು ಬಂದಿಲ್ಲ ಸ್ಕೂಲ್ ಒಳಗೆ ಬುಕ್. ಏನಿಲ್ಲ ಇಲ್ಲ ಏನು ಇಲ್ಲ, ಒಂದು ಪೌಚ್ ಒಂದು ಪ್ಯಾಡ್ ಇಷ್ಟ ಐತಿ. ಎಲ್ಲ ತೊಂಬ ಒಂದು ಬುಕ್ ಇವತ್ತು. ಹಾಂ ಇಟ್ಟು ಬರ್ಬೇಡ ಅಲ್ಲೇ ಸ್ಕೂಲ್ ಒಳಗೆ. ಹೆಂಗ ಸೊಕ್ಕೇನೆ ನಿಂಗೆ ಟ್ರೈನಲ್ಲಿ ಈ ಕಡೆ ಹೋಗ್ಕೆ ನಿಂಗೆ ಹೋಗಿ. ನಾನು ನೋಡಲ್ಲಿ ಬಟ್ಟೆ ಅಷ್ಟು ತಗೊಂಡು ತೋರಿಸಿಟ್ಟೀನಿ, ಎಲ್ಲ ಹೋಗೋದು ಹಾಕ್ಬಿಡ್ತೀವಿ. ತಮ್ಮನ್ನ ಅಂತರೂ ಹೋದ್ಲು ಸ್ಕೂಲಿಗೆ. ಆಕೆ ಹೋದ್ಮೇಲೆ ಆಕೆ ಹೋಗಿನ ಮುಂಚೆಗನ ಸ್ವಲ್ಪ ಜಲ್ದಿನೇ ಇದ್ದು ಸಾನಿಯಾಗಿ ತಲೆ ಬಚ್ಚಿದೆ, ಆಕೆ ರೆಡಿಯಾಗಿ ಹೋದ್ಲು. ಆಮೇಲೆ ಒಂದು ಕುಕ್ಕರ್ ಒಳಗೆ ಬೇಳೆ ಹಾಕಿದ್ದೀರಿ ಸಾರು ಮಾಡೋಕೆ. ಸಾರು ಆತು, ಅನ್ನ ರೆಡಿ ಮಾಡಿದೆ. ತಳಿ ಪಲ್ಯ ಮಾಡ್ತೀನಿ ಅನ್ನೋ ಅಂದ್ರೆ ತಮ್ಮನ ಹೋಗೇ ಬಿಟ್ಲೆ. ಈಗ ನಾನು ಮೆಂತ್ಯ ಪಲ್ಯ ಮಾಡೋಕೆ ಇಲ್ಲಿ ತೊಗರಿ ಬೇಳೆ ಹಾಕಿನ್ರಿ ಕುದಿಯೋಕೆ. ಮೆಂತ್ಯ ಪಲ್ಯ ಎಲ್ಲ ಸೋಸ್ಕೊಂಡೆ. ಮೆಂತ್ಯ ಪಲ್ಯ ಸೋಸ್ಕೊಂಡು ಈಗ ಮೆಂತ್ಯ ಪಲ್ಯ ಮಾಡಿದ್ದಾರೆ. ನಮ್ಮ ಮನೆ ಒಳಗೆ ಇಡ್ಲಿ, ವಡೆ, ದೋಸೆ, ಪಡ್ಡು ಇಂಥವು ಏನಾರ ಮಾಡ್ಬೇಕಂತ ಹೇಳಿದ್ರೆ ಸಂಡೇ ಕಮ್ಮಿ ಮಾಡ್ತಿದ್ವಿ ಸ್ಪೆಷಲ್ ಆಗಿ. ಬಟ್ ಇವತ್ತು ಬುಧವಾರ, ಇವತ್ತು ಸ್ಪೆಷಲ್ ಪೂರಿ ಮಾಡತ್ತೀನಿ. ಅಲ್ಲ ಪೂರಿ ಮಾಡಾಕತ್ತೀನಿ ನೀನು, ಇವತ್ತಾಗಿ ಸ್ಪೆಷಲ್ ಅಂತಿದೆ. ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಗೆ ಅತಿಥಿ ಬರಾಕತ್ತಾರ. ಬಂದಾರ, ಅವ್ರಿಗೆ ನಾಷ್ಟಕ್ಕೆ ನಮ್ಮ ಮನೆಗೆ ಕರೆಯಕತ್ತೀವಿ. ಹೌದಲ್ಲ, ನಾ ಹೇಳಿ ಯಾರು ಅಂತೇಳಿ. ಅತಿಥಿ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಸನ. ಸನ ಬಂದಾಳಲ್ರಿ ಊರಿನಿಂತ್ರ, ಹಾಗಾಗಿ ಆಕೆ ಸ್ವಲ್ಪ ನಾಷ್ಟ ಕರಿಬೇಕಂತೇಳಿ ಪೂರಿ ಮಾಡಾಕತ್ತೀನಿ. ಮತ್ತು ಅವ್ರ ಹಸ್ಬೆಂಡ್ಗೆ ಆಕೆಗೂ ಒಂದ್ಸಲ ಊಟಕ್ಕೆ ಕರಿಬೇಕು ನಮ್ಮ ಮನೆಗೆ. ಕರಿನಲ್ಲ, ಇವತ್ತು ನಾಷ್ಟ ಮಾಡ್ಸಣ. ಅತಿಥಿಗಳಿಗೆ ಕರೆಯೋದ ಭಾಳ ತಿನ್ನು ನಾವು. ಹೌದು, ಯಾರು ಹೇಳ ಗನಿ ಹೆಂಡತಿ ಕರೆಯೋದೈತಿ. ಈ ಫಸ್ಟ್ ಸನಾರ್ ಮನೆಯವ್ರಿಗೆ ಕರಿಬೇಕು ಫಸ್ಟ್. ಆಮ್ಯಾಗ ನಶಗುನು ಕರಿಬೇಕು. ನಸ ಅಲ್ಲೇ ಹಳೆ ಕಾಲಕ್ಕೆ ನಸ ಹಳೆ ಕಾಲಲ್ಲೇ ಮತ್ತೊಂದೂವರೆ ವರ್ಷ ಆತ ನಿಂಗೆ ಮದುವೆ ನಸಂದ. ಅಲ್ಲ ಮದುವೆ ಆಗಿ ಆಗಲಿ ಅದನ್ನಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಿರಲಿಲ್ಲ ಹಿಂಗೆ ಊಟಕ್ಕಂತ ಯಾರಿಗೆ ಕರೆದಿಲ್ಲ ನಾವು. ಆಮ್ಯಾಗ ಇನ್ನೊಂದೇನ್ರಪ್ಪ ಅಂತ ಹೇಳಿದ್ರಿ, ಇಲ್ಲಿ ನಾವು ಊಟಕ್ಕಂತ ಐತಲ್ರಿ ಸ್ಪೆಷಲ್ ಯಾವ ಹೋಟೆಲಿಗೆ ಹೋಗಿಲ್ಲ ನಾವು. ಊಟ ಮಾಡ್ಬೇಕಂತೇಳಿ ಹೋಗಿಲ್ಲ ನಾವು. ಹಂಗೆ ನಾವೇನಾರ ಮಾರ್ಕೆಟ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿರ್ತೀವಲ್ಲ, ಅಲ್ಲಿ ಚಾಯಿ ಕುಡಿಯೋದು ಮಾಡ್ತೀವಿ. ಬಟ್ ಊಟಕ್ಕಂತ ಎಲ್ಲಿ ಹೋಗಿಲ್ಲ ಇನ್ನೂ ಮಟ ನಾವು. ಈಗ ಊಟಕ್ಕಂತ ಹೋಗೋಣ.
ಮುಂದಿನ ತಿಂಗಳು ಹೋಗೋಣ. ಮುಂದಿನ ತಿಂಗಳು ಯಾಕಂತ ಹೇಳ್ತೀನಿ ನಾನು, ಸ್ಪೆಷಲ್ ದಿನ ಐತೆ ಅದು ನಮಗೆ. ಹೌದಾ? ಹ್ಞೂ ಅದಕ್ಕೆ ಈಗ ಅದಕ್ಕೆ ಹೇಳಿನ ಫೋನ್ ಹಚ್ಚಿ ಸಣ್ಣಗೆ ನಾಷ್ಟಕ್ಕೆ ಇಲ್ಲೇ ಬಾರುವ ಅಂತಂದು ಹೇಳಿ ಹ್ಞೂ ಅಂತಂದು ಹೇಳಿ ಆಕಿನ ಆಕೆ ಬರೋದೊಳಗೆ ಲೋಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೇನೆ. ಇದನ್ನ ಬಾಜಿ ಬಾಜಿ ಬಾಜಿಗೆ ನೀನು ಹಾಕಂಗಲ್ಲ ಉಳ್ಳಾಗಡ್ಡಿ ಆಲೂಗಡ್ಡಿ ಅದು ಬಾಜಿ ಅಲ್ರಿ ಇದು ಸಾಗು ಇದೆ. ಸಾಗು ಮಾಡತ್ತೇನ? ಉಳ್ಳಾಗಡ್ಡಿ ಸಾಗು. ನೀವು ಅನ್ನಕತ್ತಿದ್ದು ಆಲೂಗಡ್ಡಿ ಪಲ್ಯ ಅನ್ನಕತ್ತಿರೋದಿಲ್ಲ? ಅದು ಕೊಡ್ತಾರಲ್ಲ ದೋಸೆ ಗಿಸಿ ಒಳಗೆ ಅದನ್ನ ಮಾಡಿ ಮಾಡ್ಬೋದಾಗಿತ್ತು, ಆದ್ರೆ ಆಲೂಗಡ್ಡಿ ಇಲ್ಲ. ಸಾಗು ಅಷ್ಟ ಮಾಡಕ್ಕೆ ಇದು ಮಸ್ತ್ ಆಗ ಸಾಗು ಚಲೋ ಆಕತ್ ಬಿಡ. ನೀವು ಮಾಡಿರ್ತಲ್ಲ ದೋಸೆ ಗಿಸಿ ಮಾಡಿದಾಗ, ದೋಸೆ ಮಾಡಿದಾಗಲ್ಲ ನೀವು ಇಂಥ ಮಾಡಿರ್ತಿ. ದೋಸೆ ಮಾಡೋದು ಮಾಡಂಗಿಲ್ಲ, ನೀವು ತಿಂದದ್ದು ನೆನ್ಪರಂಗಿಲ್ಲನ. ಪುರಿ ಮಾಡಿದಾಗ ಇದನ್ನ ಮಾಡಿರ್ತೀನಿ, ಅದೇ ದೋಸೆ ಮಾಡಿದಾಗ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿರ್ತೀನಿ. ಹಂಗ ಹೊಡ್ಯಾಗತ್ತಿ ಯಾಕೆ ಮತ್ತೆ ಎದಕ್ಕೆ ಹೋಗಿ ಅಡ್ಜಸ್ಟ್ ಮಾಡ್ಬಿಡ್ತಿರಲ್ಲ ನೀವು ಲಿಂಕ್. ಅಂದ್ರೆ ನಾ ಅಷ್ಟೆಲ್ಲ ಹೇಳಿದ್ಮ್ಯಾಗ ನೀ ಏನಾರ ಭಾಜಿ ಗಿಜಿ ಮಾಡ್ತಂದು ನಾ ಅನ್ಕೊಂಡೀನಿ. ಮತ್ತು ನೀವು ಹೇಳಿಬಿಟ್ಟಲ್ಲ ಆಲೂಗಡ್ಡಿ ಇಲ್ಲ ಅಂತ ಹೇಳಿ. ಇಲ್ಲ ಅದಕ್ಕೆ ಮತ್ತೆ ನಾನು ಇದು ಮಾಡಕತ್ತಿದ್ದೆ ಸಾಗು. ಇದು ತಂದಿದ್ರ ನಾಳೆ ಗುರುವಾರ, ಹೋದ್ ಗುರುವಾರ ತರಲಿಲ್ಲ, ನೆನಪ ಆಗಲಿಲ್ಲ ಆಲೂಗಡ್ಡೆ ತೊಗೊಳಕ. ಟಮಾಟೆ ತೊಗೊಂಡ್ವಿ, ಉಳ್ಳಾಗಡ್ಡಿ ತೊಗೊಂಡ್ವಿ, ಮೆಣಸಿನ್ಕಾಯಿ ತೊಗೊಂಡ್ವಿ, ಎಲ್ಲ ತೊಗೊಂಡು ಬಂದ್ವಿ. ಬಟ್ ಆಲೂಗಡ್ಡಿ ತೊಗೊಂಡಿಲ್ಲ. ತೊಗೊಳೋದು ಮಿಸ್ ಆಯ್ತು. ನಾವೇನು ಹೋಗ್ಯವಲ್ಲ ಮಸೂತಿಗೆ, ಅಲ್ಲಿ ಹೋದ್ಮ್ಯಾಗ ನೋಡಿ ಹಿಂಗೆ ಇದು ಕೊಡ್ತಾವೆ ಒಂದು ಪಾಕೆಟ್ ಒಳಗೆ ಪುಂಡಿ ಆಮ್ಯಾಗ ಖಾರ. ಇದನ್ನು ತೊಗೊಳಕ್ಕೆ ಮಂದಿ ಆಯ್ತಲ್ಲ 1 ಗಂಟೆ ಮಟ್ಟ ಕಾಯ್ತಾರೆ. ಸಿಕ್ತಿಲ್ಲ, ಒಬ್ಬರು ನಿಲ್ಲಂಗಿಲ್ಲ. ಅಂದ್ರೆ ಒಕ್ಕಿ ಮಾಡ್ಸ್ಗಿಟ್ಟಿರ್ತಾರಲ್ಲ, ಮನೆ ತಬ್ರಿಗೆ ತೊಗೊಂಡು ಹೋಗ್ಬೇಕು ಅನ್ನೋದು ಒಂದಿವೆ. ನಮ್ಮ ಆಷಾಢ ಮದಿ ಒಳಗೆ ನೋಡ, ನಮ್ಮ ಆಷಾಢ ಮದಿ ಒಳಗೆ ಮಸೂತಿ ಫುಲ್ ಸಂದೆ. ಅಂದ್ರೇನೆ ಸ್ಲ್ಯಾಪ್ ಗೀಪ್ ಏನೂ ಇಲ್ಲ, ಹಳೆ ಕಾಲದ ಮಸೂತಿ ಇರ್ತಾವ. ನಾವು ಇದ್ರಾಗ ನೋಡಿದ್ದೆ, ಈ ವಿಡಿಯೋ ಕ್ಯಾಸೆಟ್ ಒಳಗೆ, ಚಾಚಿಯರ್ ವಿಡಿಯೋ ಕ್ಯಾಸೆಟ್ ಒಳಗೆ ನೋಡಿದ್ದೆ ಮಸೂತಿನ. ಭಾಳ ಹಳೇದೈತೆ ಅವಾಗ. ಆಮ್ಯಾಗ ಸ್ಲ್ಯಾಪಿಗೆ ಐತಲ್ಲ ಡಿಸೈನ್ ಅದು ಭಾರಿ ಮಾಡಿದ್ರು. ಆ ಡಿಸೈನ್ ಮಾಡ್ರ ಅದಾರಲ್ಲ ನಮ್ಮ ಮನೇಲಿ ಬಾಡಿಗೆ ಇದ್ರು ಅವ್ರು. ನಾವು ತಳಗಿನ ಮನೆ ದೊಡ್ಡ ಮನೆ ಐತಲ್ಲ ಈಗ, ಆ ಮನೆಯೊಳಗೆ ಅವ್ರು ಬಾಡಿಗೆ ಇದ್ರೆ, ನಾವು ಮುಂದಿನ ಮನೆ ಐತಲ್ಲ ಯಾವ್ದು ಹೇಳ, ನಾವೇನು ಅದು ಹೆಂಗೆ ದಾರಿ ಮಾಡ್ಕೊಂಡು ಹೋಗ್ತಾನೆ ಬಾಗ್ಲ ಮಾಡಿದಲ್ಲ ಒಂದಿಗೆ ಸಪ್ರೇಟ್ ಮತ್ತೊಂದಲ್ಲಿ. ಅಡಿಗೆ ಮನೆ ಅಷ್ಟ ಐತೆ ಫಸ್ಟ್, ಅಷ್ಟ ಮನೆಯೊಳಗಿದ್ವಿ ನಾವು. ಅಷ್ಟ ಮನೆಯೊಳಗೆ 2 ಕುರಿ ಅವೆಲ್ಲ ಇದ್ದು. ಅಂದ್ರೆ ಇತ್ತಿತ್ತಾಗ ಅದನ್ನ ಏನ ಗಾಡಿನ ಹೊಡ್ಕೊಂಡು ಅದನ್ನ ಬಾಗ್ಲ ಮಾಡ್ಕೊಂಡು ಎಲ್ಲ ಏಕ್ ಮಾಡ್ಕೊಂಡೇವ್ ನಾವು. ಫಸ್ಟಿಗೆನ ಸಪ್ರೇಟ್ ಇತ್ತ ರೂಮ್, ಆ ಮನೆ ಮುಂದಿನ ಮನೆ ಇದು ಬೇರೆ ಇತ್ತ. ಅಲ್ಲಿ ಪರಿಣಾಪಂದ ಟ್ರೆಜರಿ ಇಟ್ಟಿದ್ವಿ ನಾವು. ಆ ಮನೆ ತಗೋಬೇಕಂತ ಹೇಳಿದ್ರೆ ಎಷ್ಟು ಜಗಳ, ಎಷ್ಟು ಹೊಡೆದಾಟ ಬಡಾಟ ಬ್ಯಾಡೋದು ಹೇಳ್ಕೊಂತ ಕುಂತ್ರೆ ದೊಡ್ಡ ಕತೆ ಹಾಕತ್ ಒಂದೆ. ಆ ಮನೆ ಸಂಬಂಧ ಐತಲ್ಲ, ನಮ್ಮ ಅಪ್ಪಾರಿಗೆ ಹೊಡೆದ್ರೆ, ನಮ್ಮ ಅವ್ವಾರಿಗೆ ಹೊಡೆದ್ರೆ, ಬೇರೆ ಯಾರು ಅಲ್ಲ ಸಂಬಂಧಿಕರೇ. ಆಸ್ತಿ ರೊಕ್ಕ ಅನ್ನೋದೈತಲ್ಲ ಭಾಳ ಕೆಟ್ಟ. ಬಟ್ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದು ಟೈಮ್ದಾಗ ಆಸ್ತಿ ಮರ್ಯಾದೆ ಬೆಲೆ ಕೊಡ್ಬೇಕು ಕರೆ, ಆದ್ರೆ ಮನುಷ್ಯನ್ಕಿಂತ ಹೆಚ್ಚಿಗೆ ಬೆಲೆ ಕೊಡಬಾರ್ದು ಅದಕ್ಕೆ. ಯಾಕಂದ್ರೆ ಮನುಷ್ಯ ಐತಲ್ಲ, ಏನು ಬೇಕಾದ್ ಮಾಡ್ಬೋದು, ಏನು ಬೇಕಾದ್ ಮಾಡಿ ತೋರಿಸ್ಬೋದು, ಬೇಕಾದ್ ಸಾಧಿಸ್ಬೋದು. ಆಸ್ತಿ ಅಂದ್ರೆ ಇವತ್ತು ಇರ್ತೈತಿ, ನಾಳೆ ಹೋಗತಿ, ಮನುಷ್ಯ ಇಂಪಾರ್ಟೆಂಟ್. ಆದ್ರೆ ನೋಡಿ, ಅವು ಸಂಬಂಧ ಇರ್ತಾವ ತಲೆ ಕುಂತು ಬಿಟ್ಟಾವ. ಅವು ಇದ್ರ ಸಂಬಂಧ ಹಿಂಗೆ ಜಗಳ ಆತಲ್ಲ, ಅವು ಹೋಗಂಗಿಲ್ಲ. ಅದಕ್ಕೆ ಮಕ್ಕಳು ತಲೆ ಆಗೈತಲ್ಲ ಅಂತ ಅವೇನು ಕುಂದರ್ಬಾರ್ದು. ಎಲ್ಲ ನೋಡಿ ಪ್ರೀತಿಲಿಂತ ಇರ್ಬೇಕು. ಎಲ್ಲ ಗೊತ್ತೈತಿ ಸತ್ತಿನಾಗ ಏನು ಒಯ್ಯಂಗಿಲ್ಲ ಅಂತೇಳಿ. ಆದ್ರೂ ನೋಡು ಮನುಷ್ಯ ಎಷ್ಟು ಬಡಾಡ್ತಾನೆ, ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಇದು ಮಾಡ್ತಾನೆ. ಕಷ್ಟ ಪಡ್ಬೇಕು, ರೊಕ್ಕ ತಗೋಬೇಕು, ಮಾಡ್ಬೇಕು, ದುಡಿಬೇಕು, ಎಲ್ಲ ಮಾಡ್ಬೇಕು. ಬಟ್ ರೊಕ್ಕನ ಎಲ್ಲ ಅಲ್ಲ. ನಾವು ಬರಬೇಕಾದ್ರು ಅಂತಂದಿಲ್ಲ, ಹೋಗಬೇಕಾದ್ರು ಏನು ಒಯ್ಯಂಗಿಲ್ಲ. ಎಲ್ಲ ಗೊತ್ತೈತಿ, ನನಗೂ ಗೊತ್ತೈತಿ, ನಿನಗೂ ಗೊತ್ತೈತಿ, ಇಡೀ ಜಗತ್ತಿನ ಮಂದಿಗೆ ಗೊತ್ತೈತಿ. ಆದರೂ ನೋಡು ರೊಕ್ಕದಿನಾಗ ಎಷ್ಟು ಮೋಹ, ಎಷ್ಟಿದು, ಆದರೂ ಬಡಾಡ್ತೀವಿ ಇಷ್ಟೆ. ನಾವೇನು ಸುಮ್ಮನೆ ಸೆಂಟಿಮೆಂಟ್ ಕತೆ ಮಾಡ್ತೀವಲ್ಲ, ನಮ್ಮ ಮನ್ಯಾಗ ಕತೆ ಭಾಳ ಅದಾವ. ಒಂದೊಂದು ಕತೆ ಫುಲ್ ರೋಮಾಂಚನ ಮಾಡ್ತಾವೆ, ಅಂಥದ್ದು ಕತೆ ಅದಾವ. ಇವನ್ನ ಪುರಿ ಇದೆ ಇಷ್ಟು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಪುರಿ ಅದಾವಲ್ಲ ಅವು ಭಾಳ ಎಣ್ಣೆ ಹಿಡಿಬಾರ್ದು. ಇಲ್ಲ ಹಿಡಂಗಿಲ್ಲ ನೋಡ್ರಿ, ಅದಕ್ಕೆ ಹೇಳಿ ಎಣ್ಣೆ ಹಿಡಿಬಾರ್ದು ಅಂತ ಹೇಳಿ. ತನ್ನ ಕೆಲಸ ತಾವು ಮಾಡೇ ಬಿಡ್ತಾವ ಅವು. ಹೇಳಿದ್ರೆ ಬಿಟ್ರಿ ಎಣ್ಣೆ ಮತ್ತೆ ಎಣ್ಣೆ ಹಾಕಿದ್ರೆ ರುಬ್ತಾವ ಅವು. ಹೋದ್ಯಾ ಕರೆದು ಬಂದ್ಯಾ? ಬರ್ತಾರಂತೆ. ಸಣ್ಣಗೂ ಆರಾಮಿಲ್ಲೇನೆ? ಹೌದ್ರಿ, ಮತ್ತೆ ಆರಾಮಿಲ್ಲ ಅಂತಾನ ತೋರ್ಸ್ಕೊಳಕ್ ಬಂದಾಡ್ರಿ. ಹೌದಾ? ನೆಗಡಿ. ಹೌದಾ? ಕ್ಲೈಮೇಟ್ ಒಂದು ಇದಾಗ್ಬಿಟ್ಟತ್ತಲ್ಲ, ಅದ್ರ ಬೇರೆ ನಮ್ಗೆ ಎಲ್ಲಿ ತೋರ್ಸಿದ್ರೆ ನಮಗೆ ಇದಾಗಂಗಿಲ್ರಿಪ್ಪ. ಕುಲಕರ್ಣಿ ಅವ್ರು ನಮಗೆ ಇದಾಗ್ಬಿಟ್ಟಾರ. ಹೌದಾ? ಎಲ್ಲಿ ದವಾಖಾನೆ ತೋರ್ಸಿದ್ರೆ ನಮ್ಗೆ ಅಡ್ಜಸ್ಟ್ ಆಗಂಗಿಲ್ಲ ಅದ.
ಅವ್ರ ಕಡೆ ತೋರ್ಸಿದನ ಆರಾಮ ಆಗ್ಬಿಡ್ತೈತೆ ನಮಗೆ. ಗುಳಿಗೆ ಔಷಧ ಭಾರಿ ಕೊಡ್ತಾರ ಅವ್ರು. ಹಂಗಾಗಿ ನೋಡ್ತೀರಿ ನಾವು ಅಲ್ಲಿ ಹೂವಿನ ಹಡಗ್ಲಿಗೆ ಹೋದ್ರ ಎಲ್ಲ ಇಲ್ಲಿವ ಗುಳಿಗೆ ಅವನ್ನೆಲ್ಲ ಇಟ್ಕೊಂಡ್ ಹೋಗಿರ್ತೀವಿ ನಾವು. ಅಲ್ಲಂತ್ರ ಹೂವಿನ ಹಡಗ್ಲಿ ಒಳಗೆ ಯಾವ ಡಾಕ್ಟರ್ ಅದಾರ ಅಂತಾನ ನಮಗ್ ಗೊತ್ತಿಲ್ಲ. ಒಂದಿನ ನಾವು ದವಾಖಾನೆಗೆ ಹೋಗಿಲ್ಲ ಅಲ್ಲಿ. ಹೆಂಗಾಗ್ಯಾವ್ರಿ ಏನು ನಾಷ್ಟ ಇವತ್ತ ಪೂರಿ ಸಾಗು ಹಾಂ ಮಸ್ತ್ ಆಗೈತಿ. ಬೀಗ್ರಿ ಕರಿಬೇಕಂತ ಹೇಳಿ ಮಾಡಿದ್ರಿಪ್ಪ. ಹೌದಾ ಚಲೋ ಆತ್ ಬಿಡ್ವಾ. ದಿನಾನು ಹಿಂಗ ಮಾಡಿದ್ರ ಚಲೋ ಆಕತ್ ನೋಡ್ವಾ. ಮಾಡಿದ್ರ ಆತ್ ಬಿಡ್ರಿ. ಏನ್ರಿ ಆರಾಮಿಲ್ಲ. ಹ್ಮ್ ಅದಕ್ಕೆ ಮಾಡಿದ್ರ ಮಾಡ್ತೀನಿ. ಚಾಕಿಟ್ ಬರ್ತಾರ ಸಾಗು ಚಲೋ ಆಗೈತಲ್ರಿ. ಹ್ಞೂ ಚಲೋ ಆಯ್ತು ನೋಡ್ತು. ಇವ್ರು ಆಲೂಗಡ್ಡೆ ಪಲ್ಯ ಮಾಡೋದ ಅಂತ ಹಚ್ಚಿದ್ರಿ. ಆಲೂಗಡ್ಡೆ ತಂದೆ ಇಲ್ಲ ಚಚ್ಚ ನಾನು ಮನ್ ಗುರುವಾರ. ಇಲ್ಲ ಇದ ಮಸ್ತ್ ಮಾಡಿತ್ತು. ಚಲೋ ಆಯ್ತದಿಲ್ರಿ. ಚಲೋ ಆಗೈತಿ. ಅಮ್ಮ ನಮಗ್ ಹೇಳ್ಕೊಟ್ಟಿದ್ರಿ ಇದನ್ನ. ಹತ್ತಿ ಮತ್ತದ್ರಿ ಅದ ಸಾಗು. ಇಲ್ಲ ಚಲೋ ಆಗೈತಿ. ಅಮ್ಮಂದ್ ರೆಸಿಪಿ ನೋಡ್ರಿ ಅದ. ಅಮ್ಮ ಬರೇ ಅದನ್ನ ಮಾಡಂತದ್ರಿ. ಹೌದು ದಾಸಿ ಒಳಗ ಇದನ್ ಮಾಡ್ತಿದ್ವಲ್ ಜೋಳದ ಹಿಟ್ಟಿಂದ ಉತ್ತಪ್ಪ ಮಾಡಿನಂದ್ರ ಅದನ್ನ ಮಾಡ್ರೇವ ಅಂತಿದ್ರಿ ಅಮ್ಮ. ಇಲ್ಲ ಚಲೋ ಆಗೈತಿ. ಇದು ಮಸ್ತ್ ಆಗಿತ್ತು. ಆಲೂಗಡ್ಡೆ ಪಲ್ಯಕ್ಕಿದ್ರನು ಚಲೋ ಐತಲ್ರಿ. ಹಾಂ ಆತ್ರಿ ಎಲ್ಲಾರ್ದು ನಾಷ್ಟ ಅಂತೂ ಸಣ್ಣ ಬಂದ್ಲು, ಚಾಚಿ ಬಂದ್ಲು, ಆಮೇಲೆ ಸುಲ್ತಾನ್ ಬಂದರಿ. ನಮ್ಮ ಮನೆಯವರು ನಾವು ಎಲ್ಲರೂ ಕುಡ್ಕೊಂಡು ಬಂದು ನಾಷ್ಟ ಮಾಡಿದ್ವಿ. ಅವ್ನು ಸಣ್ಣ ಕರ್ದು ಅಂತಂದು ಹೇಳಿದ್ರೆ ಒಲ್ ಬಿಡು ಮಮ್ಮಿ ನನಗೆ ಆರಾಮ ಸ್ವಲ್ಪ ಮತ್ತು ನಾನು ಬರ್ತೀನಿ ಅಂತ ಯಾವಾಗಾರ ಅಂದ್ಲು. ಮತ್ತು ಹೋಗಿ ಅವ್ರ ಮಾಮ ಕರ್ಕೊಂಬಂದ್ರಿ. ಇರಲಿ ಬಾ ಏನಾಗಿಲ್ಲ ಆರಾಮಿಲ್ಲ ಅನ್ನಾಗತ್ತಿದ್ದಿ ನಾಷ್ಟ ಮಾಡಿ ಬರುವಂತೆ ಅಂತಂದು ಹೇಳಿ ಕರ್ಕೊಂಬಂದ್ವಿ. ಮತ್ತು ನಮ್ಮ ಚಾಚಿಗೂ ಕರ್ಕೊಂಬಂದ್ರೆ ಎಲ್ಲರೂ ಕೂಡ ನಾಷ್ಟ ಮಾಡಿದ್ವಿ. ಖುಷಿ ಆಯ್ತು ನಮಗೆ. ಈಗ ಕೆಲಸ ಅಂತೂ ಸಿಕ್ಕಾಪಟ್ಟೈತಿ. ಬಾಂಡೆ ತಿಕ್ಕಬೇಕು. ಆಮೇಲೆ ಹುಡುಗರು ಎಲ್ಲ ಸ್ಕೂಲ್ ಅರಿವಿ. ಇವತ್ತು ಬುಧವಾರ ಅಲ್ರಿ ಅವ್ರ ಕಲರ್ ಡ್ರೆಸ್ ಇರ್ತಾವೆ. ಹಾಗಾಗಿ ಅವ್ರ ಸ್ಕೂಲ್ ಅರಿವಿ ನಮ್ಮ ಎಲ್ಲರೂ ಅರಿ ಭಾಳ ಅದಾವು. ಈಗ ಅವನ್ನೆಲ್ಲ ಹೋಗೋದು ಹಾಕಿಬಿಡ್ತೀನಿ. ಬಿಸಿಲು ನೋಡಿದ್ರೆ ಭಾಳ ಐತೆ. ಲಘು ಒಣಗಿ ಬಿಡ್ತಾವ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.